ಫ್ರೆಂಡ್ಸ್, ನಾನು ಇವತ್ತು ಮೆಂತ್ಯ ಕಡುಬು ಮಾಡ್ತಾಯಿದ್ದೀನಿ. ಸೊ ಮೊದಲೇ ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ, ತದನಂತರ ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಇದರ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಬೆಳ್ಳುಳ್ಳಿ. ಬಹಳಷ್ಟು ಬೆಳ್ಳುಳ್ಳಿನ ಸುಕ್ಕೆ ತಕ್ಕೊಂಡು ಸುಲಿದು ಕುಟಿ ಜಜ್ಜಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಬೆಳ್ಳುಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್, ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ವಾಸನೆ ತುಂಬ ಘಮ ಅಂತ ಬರ್ತಾಯಿದೆ. ಆಮೇಲೆ ಮೆಂತ್ಯ ಕಡುಬು, ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಪಲ್ಯ. 2 ಚೂರು ಮೆಂತ್ಯ ಪಲ್ಯನ ತೊಗೊಂಡಿದ್ದೀನಿ. ಮೆಂತ್ಯ ಪಲ್ಯ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಮಸಾಲೆ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಸಾಲೆ ಖಾರ ಅಂದರೆ ಆಲ್ಮೋಸ್ಟ್ ಮನೆಯಲ್ಲೇ ಮಾಡೋದಂಥ ಮಸಾಲೆ ಖಾರ ಇದು. ಎಲ್ಲ ಥರ ಮಸಾಲ ಪದಾರ್ಥಗಳನ್ನ ಮಿಕ್ಸ್ ಮಾಡಿನೇ ಮಾಡಿಸಿದ್ದು. ಸೊ ಇದೊಂದು ಹಾಕೋದ್ರಿಂದ ಎಲ್ಲ ಥರ ಫ್ಲೇವರ್ಸು ಇದರೊಳಗೆ ಸಿಗುತ್ತೆ ನಮಗೆ. ಮತ್ತು ಏನು ಬೇರೆ ಥರ ಮಸಾಲೆನ ಆ್ಯಡ್ ಮಾಡ್ತಾಯಿಲ್ಲ. ನೀವು ಬೇಕಿದ್ದರೆ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ ಮಸಾಲೆ ಬೇಕಾದರೆ ನೀವು ಮಾಡಬಹುದು. ಅದೆಲ್ಲ ನೀಟಾಗಿ ಫ್ರೈ ಆಗಿ ಆಯಿಲೊಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಶುಗರ್, ನೆಕ್ಸ್ಟ್ ಒಂದು ಬುಟ್ಟಿ ಒಳಗಡೆ ನೀರು ಹಾಕಿ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಆಯಿಲನ್ನು ಹಾಕಬೇಕು, ಯಾಕಂದ್ರೆ ಮೆಂತ್ಯ ಕಡುಬನ್ನು ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೆಂತ್ಯ ಕಡುಬು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತೇಳಿ ನಾವು ಮೆಂತ್ಯ ಕಡುಬನ್ನು ನೀರಲ್ಲಿ ಆಯಿಲನ್ನು ಹಾಕ್ತೀವಿ. ನೆಕ್ಸ್ಟ್ ಕೈಯಿಂದನೂ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಗೋಲಿಗತೆ ಕಟ್ಟಿಬೋದು ಫ್ರೆಂಡ್. ನನಗೆ ಟೈಮ್ ಇದ್ದಿಲ್ಲ, ಸೊ ಈ ಥರ ಸಣ್ಣ ಸಣ್ಣ ಶೇಪ್ಸನ್ನು ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲೆಲ್ಲ ಚಿಮುಕಿಸಿ, ಆಮೇಲೆ ನೀರು ಬಾಯ್ಲ್ ಆಗ್ತಾಯಿದೆ ಫ್ರೆಂಡ್ಸ್. ಈಗ ನಾನು ಮಾಡಿದಂಥ ಕಡುಬುನ ಎಲ್ಲನೂ ಬಿಸಿನೀರಲ್ಲಿ ಹಾಕಿ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತಳ ಅಂಟ್ಕೊಳ್ಳುತ್ತೆ. ತಳ ಅಂಟ್ಕೋಬಾರ್ದು, ನೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಕುದ್ದಿದ್ದ ಮೆಂತ್ಯ ಕಡುಬನ್ನು ಸೋಸಿ ತೆಗೆದು ನಾವು ಮಾಡಿದಂಥ ಒಗ್ಗರಣೆ ಗ್ರೇವಿಯಲ್ಲಿ ಹಾಕಿ ಕಲಸಿದ್ರೆ ಮೆಂತ್ಯ ಕಡುಬು ರೆಡಿ.